पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 37ನೇ ಶ್ಲೋಕ. ಪ್ರಾಣಾದಭೂದ್ಯಸ್ಯ ಚರಾಚರಾಣಾಂ ಪ್ರಾಣಸ್ಸಹೋ ಬಲಮೋಜಶ್ಚ ವಾಯುಃ ಅನ್ವಾಸ್ಮ ಸಂರಾಜಮಿಮಾನುಗಾ ವಯಂ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಚತುರ್ಮುಖ ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಮಾಡ್ತಾ, ಅಗ್ನಿ ಭಗವಂತನ ಮುಖದಿಂದ ಹುಟ್ಟಿದ್ದಾನೆ, ಸೂರ್ಯ ಯಾವ ಭಗವಂತ ಕಣ್ಣಿನಿಂದ ಹುಟ್ಟಿದ್ದಾನೋ ಅಂತಹ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂತ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಮುಖ್ಯ ಪ್ರಾಣದೇವರು ಹುಟ್ಟಿದ್ದಾರೆ. ಪ್ರಾಣಾದಭೂದ್ಯಸ್ಯ ಚರಾಚರಾಣಾಂ ಪ್ರಾಣಃ, ಚರಾಚರಗಳಿಗೆ ಜೀವಧಾರಣೆ, ಸಹನೆ, ಬಲ, ಪರಾಕ್ರಮ ಇದೆಲ್ಲವೂ ಕೂಡ ವಾಯುದೇವರಿಂದ ಆಗ್ತದೆ. ಎಲ್ಲ ಚರಾಚರ ಪ್ರಾಣಿಗಳಿಗೂ ಜೀವಧಾರಣೆ ಆಗೋದೇ ಪ್ರಾಣದೇವರಿಂದ. ಹಾಗೆ ಸಹ, ಬಲ, ಓಜಸ್ಸು ಎಲ್ಲವೂ ಕೂಡ ಜೀವರ ಶರೀರದಲ್ಲಿ ಸೂರ್ಯಾದಿ ದೇವತೆಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಮುಖ್ಯ ಪ್ರಾಣನನ್ನ ಸಮ್ರಾಟನಂತೆ ಸೇವೆ ಮಾಡ್ತಾರೆ. ಅಂದರೆ ಎಲ್ಲ ದೇವತೆಗಳಿಗೂ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ರಾಜನಂತೆ ಇರ್ತಕ್ಕಂಥವನು ಈ ಪ್ರಾಣ. ಇಂತಹ ಪ್ರಾಣ ಯಾವ ಭಗವಂತನ ಪ್ರಾಣದಿಂದ ಹುಟ್ಟಿದ್ದಾನೋ ಅಂತಹ ಪರಮೈಶ್ವರ್ಯಶಾಲಿಯಾದ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ಪ್ರಾಣಾದ್ ಅಭೂದ್ಯಸ್ಯ ಚರಾಚರಾಣಾಂ ಪ್ರಾಣಸ್ಸಹೋ ಬಲಮೋಜಶ್ಚ ವಾಯುಃ ಅನ್ವಾಸ್ಮ ಸಂರಾಜಮಿಮಾನುಗಾ ವಯಂ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಶ್ರೋತ್ರಾದ್ದಿಶೋ ಯಸ್ಯ ಹೃದಶ್ಚಖಾನಿ ಪ್ರಜಗ್ನಿರೇಖಂ ಪುರುಷಸ್ಯ ನಾಭೇಃ ಪ್ರಾಣೇಂದ್ರಿಯಾತ್ಮಾ ಸ್ವಶರೀರಬಂಧುಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಇನ್ನು ಪರಮಾತ್ಮನ ಕಿವಿಯಿಂದ ದಿಗಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ, ಚಂದ್ರ ಮೊದಲಾದವರು. ಶ್ರೋತ್ರಾತ್ ದಿಶಃ ಅಂದರೆ ದಿಗಭಿಮಾನಿ ದೇವತೆಗಳಾದಂತಹ ಚಂದ್ರ ಮೊದಲಾದವರೆಲ್ಲ ಯಾವ ಭಗವಂತನ ಶ್ರೋತ್ರೇಂದ್ರಿಯದಿಂದ ಹುಟ್ಟಿದ್ದಾರೋ, ಹೃದಯದಿಂದ ಇಂದ್ರಿಯಗಳು, ಭಗವಂತನ ಹೃದಯದಿಂದ ಇಂದ್ರಿಯಗಳೆಲ್ಲ ಹುಟ್ಟುಕೊಂಡಿದ್ದಾವೆ. ಹಾಗೆ ಪುರುಷಸ್ಯ ನಾಭೇಹೆ, ಆ ಪರಮಪುರುಷನಾದ ನಾರಾಯಣನ ನಾಭಿಯಿಂದ ಅಂತರಿಕ್ಷ ಲೋಕಗಳು ಹುಟ್ಟುಕೊಂಡಿದ್ದಾವೆ. ಈ ಎಲ್ಲ ಪ್ರಾಣಗಳಿಗೂ ಇಂದ್ರಿಯಗಳಿಗೂ ನಿಯಾಮಕ ತನ್ನ ಶರೀರದಂತೆ ಇರುವ ಜೀವಾತ್ಮರಿಗೆ ಬಂಧು ಆ ಭಗವಂತನೇ. ಅಂತಹ ಪರಮೈಶ್ವರ್ಯಶಾಲಿಯಾದ ಆ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ಶ್ರೋತ್ರಾದ್ದಿಶೋ ಯಸ್ಯ ಹೃದಶ್ಚಖಾನಿ ಪ್ರಜಗ್ನಿರೇಖಂ ಪುರುಷಸ್ಯ ನಾಭೇಃ
ಪ್ರಾಣೇಂದ್ರಿಯಾತ್ಮಾ ಸ್ವಶರೀರಬಂಧುಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಬಲಾನ್ ಮಹೇಂದ್ರಸ್ತ್ರಿದಶಾ ಪ್ರಸಾದಾತ್ ಮನ್ಯೋರ್ಗಿರಿತ್ರೋ ಧಿಷಣಾದ್ವಿರಿಂಚಃ. ಖೇಭ್ಯಶ್ಚ ಛಂದಾಂಸೃಷಯೋ ಮೇಢ್ರತಕ್ಕಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಇನ್ನು ಆ ಪರಮಾತ್ಮನ ಬಲದಿಂದ ಇಂದ್ರ, ಆ ಪರಮಾತ್ಮನ ಅನುಗ್ರಹದಿಂದ ದೇವತೆಗಳು, ಅವನ ಕ್ರೋಧ ಅದು ಕ್ಷಮಾತ್ಮಕವಾದಂತಹ ಕ್ರೋಧ, ಆ ಕ್ರೋಧದಿಂದ ರುದ್ರ ಹುಟ್ಟಿದ್ದಾನೆ. ಪರಮಾತ್ಮನ ಬುದ್ಧಿಯಿಂದ ಬ್ರಹ್ಮ, ಇಂದ್ರಿಯಗಳಿಂದ 7 ಛಂದಸ್ಸುಗಳು ಮತ್ತು ಮರೀಚಿ ಮುಂತಾದ ಋಷಿಗಳೆಲ್ಲ ಹುಟ್ಟಿದ್ದಾರೆ. ಆ ಪರಮಾತ್ಮನ ಜನನೇಂದ್ರಿಯದಿಂದ ದಕ್ಷ ಪ್ರಜಾಪತಿ, ಹೀಗೆ ದೇವತೆಗಳನ್ನೆಲ್ಲ ಹುಟ್ಟಿಸಿರ್ತಕ್ಕಂತಹ ಪರಮೈಶ್ವರ್ಯಶಾಲಿಯಾದ ಆ ಭಗವಂತ ನಮ್ಮಲ್ಲಿ ಪ್ರಸನ್ನನಾಗಲಿ. ಫಲಾನ್ ಮಹೇಂದ್ರ ತ್ರಿದಶಾ ಪ್ರಸಾದಾತ್ ಮನ್ಯೋಃ ಗಿರಿತ್ರೋ ಧಿಷಣಾದ್ವಿರಿಂಚಃ. ಖೇಭ್ಯಶ್ಚ ಛಂದಾಂಸಿ ಋಷಯೋ ಮೇಢ್ರತಕ್ಕಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಶ್ರೀರ್ವಕ್ಷಸಃ ಪಿತರಶ್ಚಾಯಯಾಸನ್ ಧರ್ಮಸ್ತನಾದಿತರಃ ಪೃಷ್ಠತೋಭೂತ್. ದ್ಯೌರ್ಯಸ್ಯ ಶೀರ್ಷ್ಣೋऽಪ್ಸರಸೋ ವಿಹಾರಾತ್ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಶ್ರೀಃ ವಕ್ಷಸಃ, ಆ ಭಗವಂತನ ವಕ್ಷಸ್ಥಳದಿಂದ ಲಕ್ಷ್ಮೀದೇವಿ ಸೃಷ್ಟಿಯಾಗಿದೆ. ಛಾಯೆಯ ಪಿತರಃ, ಭಗವಂತನ ಛಾಯಾದಿಂದ ಪಿತೃಗಳು ಹುಟ್ಟಿದ್ದಾರೆ. ಧರ್ಮ ಧರ್ಮ ಸ್ತನಾತ್, ಭಗವಂತನ ಸ್ತನದಿಂದ ಯಮಧರ್ಮ ಹುಟ್ಟಿದ್ದಾನೆ. ಹಾಗೆ ಬೆನ್ನಿನಿಂದ ಅಧರ್ಮ, ಶಿರಸ್ಸಿನಿಂದ ಸ್ವರ್ಗ, ವಿಹಾರಾತ್ ಅಪ್ಸರಸಃ, ಭಗವಂತನ ವಿಹಾರದಿಂದ ಅಪ್ಸರೆಯರು ಹುಟ್ಟಿದ್ದಾರೆ. ಹೀಗೆ ಇವರೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದ ಮಹಾವಿಭೂತಿ ಸಹ ಪರಮೈಶ್ವರ್ಯಶಾಲಿಯಾದ ಭಗವಂತ ನಮ್ಮಲ್ಲಿ ಪ್ರಸನ್ನನಾಗಲಿ. ಶ್ರೀರ್ವಕ್ಷಸಃ ಪಿತರಶ್ಚಾಯಯಾಸನ್ ಧರ್ಮಸ್ತನಾದಿತರಃ ಪೃಷ್ಠತೋಭೂತ್. ದ್ಯೌರ್ಯಸ್ಯ ಶೀರ್ಷ್ಣೋ ಅಪ್ಸರಸೋ ವಿಹಾರಾತ್ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ವಿಪ್ರೋ ಮುಖಾದ್ ಬ್ರಹ್ಮ ಚ ಯಸ್ಯ ಗುಹ್ಯಂ ರಾಜನ್ಯ ಆಸೀದ್ ಭುಜಯೋರ್ಬಲಂ ಚ ಊರ್ವೋರ್ವಿಶೋಂಘ್ರೇರಭವಂಶ್ಚ ಶೂದ್ರಾಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಇನ್ನು ಆ ಭಗವಂತನ ಮುಖದಿಂದ ಬ್ರಾಹ್ಮಣನ ಸೃಷ್ಟಿಯಾಗಿದೆ ಮತ್ತು ರಹಸ್ಯವಾದ ವೇದವೂ ಕೂಡ ಆ ಭಗವಂತನ ಮುಖದಿಂದ ಸೃಷ್ಟಿಯಾಗಿದೆ. ಬಾಹುಗಳಿಂದ ಕ್ಷತ್ರಿಯರು ಮತ್ತು ಬಲ, ತೊಡೆಗಳಿಂದ ವೈಶ್ಯರು, ಪಾದಗಳಿಂದ ಶೂದ್ರರು, ಹೀಗೆ ತನ್ನ ಅವಯವಗಳಿಂದ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ
ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮಾವರ್ತತ ಪದ್ಭ್ಯಾಂ ಭೂಮಿರ್ದಿಶ್ರೋತ್ರ ತಥಾ ಆಲೋಕಾಂ ಆಕಲ್ಪಯನ್. ಇದೆಲ್ಲದರ ವರ್ಣನೆ ಇವಾಗ ಬಂದದ್ದು. ಹೀಗೆ ಪುರುಷ ಸೂಕ್ತದಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ವಿಪ್ರೋ ಮುಖಾತ್ ಬ್ರಹ್ಮಚಯಸ್ಯ ಗುಹ್ಯಂ ರಾಜನ್ಯ ಆಸೀದ್ ಭುಜಯೋರ್ಬಲಂ ಚ ಊರ್ವೋರ್ವಿಶೋಂಘ್ರೇರಭವಂಶ್ಚ ಶೂದ್ರಾಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಲೋಭೋಧರಾತ್ ಪ್ರೀತಿರುಪರ್ಯಭೂತ್ ದ್ಯುತಿಃ ನಸ್ತಪಶವ್ಯಂ ಸ್ಪರ್ಶೇನ ಕಾಮಃ ಭ್ರುವೋರ್ಯಮಪಕ್ಷ್ಮಭವಸ್ತು ಕಾಲಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಭಗವಂತನ ಕೆಳಗಡೆ ತುಟಿಯಿಂದ ಲೋಭ, ಮೇಲ್ಗಡೆ ತುಟಿಯಿಂದ ಪ್ರೀತಿ ಕಾಂತಿಗಳು, ಮೂಗಿನಿಂದ ತೃಣ ಮೊದಲಾದ ಜೀವರು, ಸ್ಪರ್ಶದಿಂದ ಕಾಮಃ ಸ್ತ್ರೀಕಾಮನೆ, ಭ್ರುವೋಹೋ ಯಮಃ ಹುಬ್ಬುಗಳಿಂದ ಯಮ, ಪಕ್ಷ್ಮ ಭವಸ್ತು ಕಾಲಃ ರೆಪ್ಪೆಗಳಿಂದ ಮೃತ್ಯು ಕಾಲಮೃತ್ಯು, ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅಂತಹ ಮಹಾವಿಭೂತಿಯಾದ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ಲೋಭೋಧರಾತ್ ಪ್ರೀತಿರುಪರ್ಯಭೂದ್ಯುತಿರ್ನಸ್ತಃ ಪಶವ್ಯಂ ಸ್ಪರ್ಶೇನ ಕಾಮಃ. ಭ್ರುವೋರ್ಯಮಪಕ್ಷ್ಮಭವಸ್ತು ಕಾಲಃ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಆಚಾರ್ಯ, ಇದಕ್ಕೆಲ್ಲ ವೇದ ಪ್ರಮಾಣ ಇದೆ. ಇದು ಇದು ಮಿಕ್ಕದೆಲ್ಲ ಪುರುಷ ಸೂಕ್ತ ಇದೆ. ಬಟ್ ಪುರುಷ ಸೂಕ್ತ ಒಂದು ಲೋಭ ಒಂದು ಅದರ ಬೇರೆ ಬೇರೆ ವೇದಗಳಿಂದ ಬೇರೆ ಬೇರೆ ವೇದಗಳನ್ನ ಅನೇಕ ವೇದಗಳಿಂದ ಪುರುಷ ಸೂಕ್ತವೇ ಮೊದಲಾದ ಸೂಕ್ತಗಳಿಂದ ಸ್ತೋತ್ರ ಮಾಡಿದ್ದಾರೆ. ಬರೇ ಪುರುಷ ಸೂಕ್ತ ಮಾತ್ರ ಅಲ್ಲ, ಇದು ಬೇರೆ ಬೇರೆ ವೇದಗಳಲ್ಲಿ ಬಂದಿರತಕ್ಕಂಥದ್ದು. ಓಕೆ, ಬಟ್ ಅದು ಪ್ರಮಾಣ ಕೊಟ್ಟಿಲ್ಲ. ಇದು ಇದು ವ್ಯಾಖ್ಯಾನದಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಕೇಳಿದೆ ನಾನು. ಕೆಲವುದಕ್ಕೆ ಕೊಟ್ಟಿದ್ದಾರೆ, ಕೆಲವುದಕ್ಕೆ ಕೊಟ್ಟಿಲ್ಲ. ಹಿಂದೆ ಕೆಲವೆಲ್ಲ ವೇದ ಮಂತ್ರಗಳನ್ನು ಹೇಳಿದ್ರೆ ಹೌದೌದು, ಅದೆಲ್ಲ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸೊ ಬೇಬಿ ಇರಬಹುದು. ಇದಕ್ಕೆಲ್ಲ ವೇದ ಆಧಾರ, ವೇದವೇ, ವೇದದಿಂದಲೇ ಸ್ತೋತ್ರ ಮಾಡಿದ್ದವರು. ಪ್ರಾಣೇ ತಿಷ್ಠನ್ಯ ಪ್ರಾಣಮಂತರೋ ಯಮಯತಿ, ಇದೆಲ್ಲ ಉಪನಿಷತ್ತು. ಪ್ರಾಣಸ್ಯ ಪ್ರಾಣಮುತ ಚಕ್ಷುಶ್ಚಕ್ಷುಷೋ ಚಕ್ಷುಷಶ್ಚಕ್ಷುಹೋ ಶ್ರೋತ್ರಸ್ಯ ಶ್ರೋತ್ರಂ. ಓಕೆ, ಇದೆಲ್ಲ ಕೊಟ್ಟಿದ್ದಾರಲ್ಲ, ಅದೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಉಪನಿಷತ್ತು. ಕಿಂ ಸ್ಯುದಾಸೀತ್ ಅಧಿಷ್ಠಾನಂ ಆರಂಭಣಂ ಸ್ವೇ ಮಹಿಂ ನಿಸ್ಥಿತಃ ಅಂತ. ಓಕೆ ಓಕೆ ಆಚಾರ್ಯ, ಕೆಲವು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಕೊಟ್ಟಿಲ್ಲ ವ್ಯಾಖ್ಯಾನದಲ್ಲಿ. ಅನಾದಿನಿಧನ ನಿತ್ಯವಾಗುತ್ ಸೃಷ್ಟ ಸ್ವಯಂಭುವ ಇದಿದೆ. ಇದಕ್ಕೆ ಕೊಟ್ಟಿಲ್ಲ ಅಲ್ವಾ? ಅದೇ ನೋಡಿಲ್ಲ, ಅದಕ್ಕೆ ಕೇಳಿದೆ ನಾನು. ಅದನ್ನು ಎಲ್ಲ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ. ಅದೇ ಒಂದು ಆಮೇಲೆ ದ್ರವ್ಯಂ ವಯಕರ್ಮ ಗುಣಾಶ್ಚ ಶೇಷಂ ಯದ್ಯೋಗ ಮಾಯಾ ವಿಹತಾ ಪತಂತಿ ಯದ್ದುರ್ವಿಭಾವ್ಯಂ ಪ್ರಬುಧಾವಬೋಧಂ ಪ್ರಸೀದತಾಂ ನಃ ಸ ಮಹಾವಿಭೂತಿಃ. ಎಲ್ಲವೂ ಕೂಡ ಭಗವಂತನ ಅಧೀನವಾಗಿ ಅವನಿಂದಲೇನೆ ಇರುವಂಥದ್ದು. ದ್ರವ್ಯಂ
ವಯಃ, ಕರ್ಮ, ಪಂಚಭೂತ ದ್ರವ್ಯಗಳು, ವಯಸ್ಸು ಅಂದ್ರೆ ಆಯುಷ್ಯ, ಕರ್ಮ ಅದೃಷ್ಟ, ಗುಣಾಹ ಭಕ್ತ್ಯಾದಿ ಗುಣಗಳು, ಶೇಷಂ ಇನ್ನುಳಿದ ಸ್ವಭಾವ, ಜೀವ, ಕಾಲ ಮೊದಲಾದವುಗಳು, ಭಗವಂತನ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಅನುವ್ಯಾಖ್ಯಾನ. ಅವನ ಉಪೇಕ್ಷೆಯಿಂದ ಇವ್ಯಾವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನ ಸಂತಿ ಯದುಪೇಕ್ಷೆಯ ಅಂತಿದೆ. ಅವನೇನಾದರೂ ಉಪೇಕ್ಷೆ ಮಾಡಿದ ಇದ್ಯಾವುದೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡ್ತಾವೆ. ಅವನ ಸ್ವರೂಪ ಹೇಗಿದೆ ಅಂತನ್ನೋದನ್ನ ನಾವು ಊಹೆ ಮಾಡಿಯೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯದ್ ದುರ್ವಿಭಾವ್ಯಂ, ಜ್ಞಾನಿಗಳಿಗೆ ಪ್ರಬುಧಾವಬೋಧಂ, ಅವನಿಗೆ ಅವಬೋಧ, ಜ್ಞಾನಿಗಳಿಗೆಲ್ಲ ಜ್ಞಾನ ಬರೋದು ಇವನಿಂದಲೇ. ಜ್ಞಾನ ಕೊಡುವವನು ಇವನೇ ಎಲ್ಲ ಜ್ಞಾನಿಗಳಿಗೆ. ಆದರೆ ಅವನ ಸ್ವರೂಪ ಎಂಥದ್ದು ಅಂತ ಯಾವ ಜ್ಞಾನಿಗಳು ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನವನ್ನು ಕೊಡುವವನು ಅವನೇ. ಇದೆಲ್ಲ ಅನುವ್ಯಾಖ್ಯಾನದಲ್ಲಿ ಬಂದಂತಹ ವಿಷಯ. ಈ ಶ್ಲೋಕವನ್ನ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ. ಆಮೇಲೆ ಉಪನಿಷತ್ತಿನಲ್ಲಿ ಸವಾ ಏಷ ಆತ್ಮ ನೇತಿ ನೇತಿ, ಅವನು ಯಾವುದನ್ನು ನಾವು ನೋಡಿದರೂ ಕೂಡ ಇದರ ಹಾಗಿದ್ದಾನ ಅಲ್ಲ, ಅದ ಅಲ್ಲ, ನಾವು ನೋಡುವ ಯಾವ ವಸ್ತುವು ಅವನ ಅಲ್ಲ. ಯಾಕೆಂದ್ರೆ ಈ ಇಡೀ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾದವನು ಅವನು. ಹಾಗಾಗಿ ಅವನನ್ನ ದುರ್ವಿಭಾವ್ಯ, ಅವನು ಪೂರ್ಣವಾಗಿ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥವನು. ಎಲ್ಲರಿಗೂ ಜ್ಞಾನವನ್ನ ಕೊಡುವವನು ಜ್ಞಾನಿಗಳಿಗೆ, ಮತ್ತು ದುರ್ಜನರಿಗೆ ಅಜ್ಞಾನವನ್ನು ಕೊಡುವವನು ಅವನೇ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಅದು ಕೂಡ ಅನುವ್ಯಾಖ್ಯಾನ. ಯಮೇ ವೈಷ ವೃಣತೆ ತೇನ ಲಭ್ಯ. ಉಪನಿಷತ್ತು. ಯಾರಿಗೆ ಅವನು ಮೋಕ್ಷ ಕೊಡಬೇಕು ಅಂತ ಅನ್ಕೊಳ್ತಾನೋ ಅಂಥವ್ರು ಮಾತ್ರ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಅಂಥವರಿಗೆ ಮಾತ್ರ ತನ್ನ ಸ್ವರೂಪವನ್ನು ತಾನು ತೋರಿಸ್ತಾನೆ, ಬೇರೆಯವರಿಗೆ ತೋರಿಸೋದಿಲ್ಲ. ಅವನ ಇಚ್ಛೆ ಬಂದರೆ ಮಾತ್ರ ಸಾಧ್ಯ ಅನ್ನೋದು ಕೂಡ ಉಪನಿಷತ್ತು. ಯಾರು 1 ಅವರ್ ಬಿಟ್ಟು ಬಾ ಅಂತ. ಅವನ ಅನುಗ್ರಹದಿಂದಲೇನೆ ಎಲ್ಲರಿಗೂ ಕೂಡ ಜ್ಞಾನ ಬರ್ತದೆ. ಎಲ್ಲರಿಗೂ ಅಜ್ಞಾನವನ್ನು ಕೊಡುವವನು ಅವನೇ ಅಂತ ಅದರ ಜೊತೆಯಲ್ಲಿ ಇಟ್ಕೊಳ್ಬೇಕು. ಪ್ರಬುಧಾವಬೋಧಂ ಅಂತ ಅಲ್ಲಿದೆ. ಹಾಗೆ ಅಜ್ಞಾನವನ್ನ, ಅವಬೋಧ ಅಂದ್ರೆ ಜ್ಞಾನ, ಜ್ಞಾನಿಗಳಿಗೆ ಜ್ಞಾನ ಕೊಡೋನು, ಹಾಗೆ ಅಜ್ಞಾನಿಗಳಿಗೆ ಅಜ್ಞಾನವನ್ನು ಕೊಡೋನು ಅವನೇ. ಅಜ್ಞಾನಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವವನು ಅವನೇ, ಮೋಕ್ಷದಲ್ಲಿ ಆನಂದ ಕೊಡುವವನು ಅವನೇ. ಬರೇ ಜ್ಞಾನ ಕೊಟ್ಟರೂ ಸಾಲದು, ಜ್ಞಾನ ಬಂದ ಮೇಲೆ ಮೋಕ್ಷ ಕೊಡಬೇಕು. ಜ್ಞಾನ ಬಂದ ಕೂಡಲೇ ಮೋಕ್ಷ ಆಗೋದಿಲ್ಲ, ಅದಕ್ಕೂ ಅವನು ಬೇಕು. ಮೋಕ್ಷವನ್ನು ಕೊಟ್ಕೊಳ್ಳೆ ಮುಗಿದೋಯ್ತು ಅಂತ ಕೆಲವರು ಹೇಳ್ತಾರೆ. ಬರೀ ಮೋಕ್ಷ ಕೊಟ್ಟರೂ ಸಾಲದು, ಮೋಕ್ಷದಲ್ಲಿ ಆನಂದವನ್ನು ಉಣಿಸ್ಲಿಕ್ಕೂ ಅವನೇ ಬೇಕು. ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಅಂತ. ಮತ್ತೆ ಮುಕ್ತರಿಗೆ ಆನಂದವನ್ನು ಕೊಡುವವನು ಅವನೇ. ಸಯೇವೇಕೋ ಜನಾರ್ದನ ಅಂತ. ಇದೆಲ್ಲ ಉಪನಿಷತ್ತುಗಳಲ್ಲಿ ಮತ್ತು
ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ವಿಷಯ. ಅಂತಹ ಆ ಭಗವಂತ ಮಹಾವಿಭೂತಿ ನಮ್ಮ ಮೇಲೆ ಪ್ರಸನ್ನನಾಗಲಿ. ದ್ರವ್ಯಂ ವಯಕರ್ಮ ಗುಣಾಶ್ಚ ಶೇಷಂ ಯದ್ಯೋಗ ಮಾಯಾ ವಿಹತಾ ಪತಂತಿ ಯದ್ದುರ್ವಿಭಾವ್ಯಂ ಪ್ರಬುಧಾವಬೋಧಂ ಪ್ರಸೀದತಾಂ ನಃ ಸ ಮಹಾವಿಭೂತಿ. ನಮೋಸ್ತು ತಸ್ಮಾ. ಏನ್ ಹೇಳಿ? ಏನಿಲ್ಲ ಆಚಾರ್ಯ, ಇಲ್ಲಿ ಪದರತ್ನದಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಕೊನೆಯಲ್ಲಿ ಹೇಳಿದ್ದಾರೆ, ವಿಷಕಂಠ ಕನಭಕ್ಷ ಶಂಕರ ತ್ರಿದಶ ಬಲಪಂಚ ಶಿಖಾಕ್ಷ ಪಾದವಾದಾನ್. ಅದು ಏನು ಕಾಂಟೆಕ್ಸ್ಟ್ ಹೇಳಿದ್ದಾರೆ ಹೇಳಕ್ಕಾಗುತ್ತೆ. ಮಹದಪಿ ಸುವಿಚಾರ್ಯ ಲೋಕತಂತ್ರಂ. ಪದರತ್ನಾವಲಿ ಅಲ್ಲ? ಹೌದಾಚಾರ್ಯ. ನರಕಹೇತವಃ ವಿಷಕಂಠ ಕಣಭಕ್ಷ ಶಂಕರ ತ್ರಿದಶ ಬಲ ಪಂಚ ಶಿಖಾಕ್ಷಪಾದವಾದಾನ್ ಮಹದಪಿ ಸುವಿಚಾರ್ಯ ಲೋಕತಂತ್ರಂ ಭಗವದುಪಾಸ್ತಿಮೃತೇನ ಸಿದ್ಧಿರಸ್ತಿ ಇತಿ ಪ್ರಮಿತೇನ ಅಯಂ ಉಕ್ತಾರ್ಥಃ ಇತಿ ಸಿದ್ಧಂ. ಎಲ್ಲವೂ ಭಗವಂತನ ಯಾವ್ದು ಹೇಳ್ತಾ ಇದ್ದಾರೆ? ಕಣದಾಕ್ಷಪಾದ ಮತ ಜ್ಞಾನಾತ್ ಸಿದ್ಧಿರ್ಮಾಭೂತ್ ಅದ್ವೈತ ಜ್ಞಾನೇನ ಸಹ ಸ್ಯಾದಿತಿ ತತ್ರಾಹ ಯತ್ ದುರ್ವಿಭಾವ್ಯಂ. ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾಸ್ತ್ರಗಳಿಂದಲೂ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇರೆ ಬೇರೆ ಶಾಸ್ತ್ರಗಳು ನಮ್ಮನ್ನ ಅಡ್ಡದಾರಿಗೆ ಎಳಿತಾವೆ. ಇವೆಲ್ಲ ಶಾಸ್ತ್ರ ರಚನೆ ಮಾಡಿರ್ತಕ್ಕಂಥವ್ರು ಇವರೆಲ್ಲ. ಸುವಿಚಾರ್ಯ ಲೋಕತಂತ್ರಂ ಭಗವದುಪಾಸ್ತಿಮೃತೆ ನ ಸಿದ್ಧಿ ಅಸ್ತಿ. ಭಗವಂತನ ಉಪಾಸನೆ ಇಲ್ಲದೆ ಈ ಶಾಸ್ತ್ರವನ್ನು ರಚನೆ ಮಾಡಿರ್ತಕ್ಕಂಥವರೆಲ್ಲ ಇವರೆಲ್ಲ ಕಣಾದ, ಅಕ್ಷಪಾದ, ವಿಷಕಂಠ, ಕಣಭಕ್ಷ ಅಂದ್ರೆ ಕಣಾದ ಅಂತ, ಶಂಕರ, ತ್ರಿದಶ ಬಲ್ಲ ಪಂಚ ಶಿಖ, ಇವರೆಲ್ಲ ಅಕ್ಷಪಾದ, ಇವರೆಲ್ಲ ಶಾಸ್ತ್ರ ರಚನೆ ಮಾಡಿದವರು. ಅವರ್ಯಾರೂ ಕೂಡ ಎಷ್ಟೇ ವಿಚಾರ ಮಾಡಿದರೂ ಕೂಡ ಅವರಿಗೆ ಪೂರ್ಣವಾಗಿ ಇವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಉಪಾಸನೆಯನ್ನು ಮಾಡಿಯೇ ಇವರೆಲ್ಲ ಶಾಸ್ತ್ರಗಳನ್ನ ರಚನೆ ಮಾಡಿದ್ದಾರೆ, ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲದೇ ಇದ್ರೆ ಅವರಿಗೆ ಸಿದ್ಧಿ ಇಲ್ಲ. ಇವರೆಲ್ಲ ಸಿದ್ಧಿ ಪುರುಷರು ಅಂತ ಪ್ರಸಿದ್ಧ ಅಲ್ವಾ ಲೋಕದಲ್ಲಿ. ಅವರು ಶಾಸ್ತ್ರ ರಚನಾಕಾರ್ಯವರೆಲ್ಲ. ಹಾಗಾದ್ರೆ ಅದ್ವೈತ ಜ್ಞಾನದಿಂದ ಬರ್ತದಲ್ಲ ಅಂದ್ರೆ ಅದರಿಂದಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರಿಂದಲೂ ಇವನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇಲ್ಲಿ ಶಂಕರ ಅಂತ ರುದ್ರದೇವರು ಇಲ್ಲ ಶಂಕರಾಚಾರ್ಯರು ಗುರುಗಳಿವರು ಶಾಸ್ತ್ರ ರಚನೆ ಮಾಡಿದ್ರು. ಶಂಕರಾಚಾರ್ಯ ಇಲ್ಲ, ಸಿದ್ಧಿ ಆಗಿರೋಕಿಲ್ಲ ಅಲ್ಲ ಅವರಿಗೆ. ಯಾಕೆಂದ್ರೆ ತತ್ವನೇ ಬೇರೆ ಆಗತ್ತಲ್ಲ, ಐಕ್ಯ ಚಿಂತನೆ ಇದಲ್ಲ ಅವರಿಗೆ. ಇವ್ರು ಯಾವುದು ಸರಿಯಲ್ಲ. ಇವರೆಲ್ಲ ಸಿದ್ಧಿ ಪುರುಷರು ಅಂತ ಲೋಕದಲ್ಲಿ ಪ್ರಸಿದ್ಧರು. ಪೂರ್ವಪಕ್ಷ ಅದು. ಎಲ್ಲರಿಗೂ ಕೂಡ ಇವರೆಲ್ಲರೂ ಕೂಡ ಸಿದ್ಧಿಯನ್ನ ಪಡ್ಕೊಂಡದ್ದು ಅವ್ರಿಗೊಂದು ಸಿದ್ಧಿ ಅಂತೂ ಆಗಿದೆ ಅಲ್ವಾ. ಅವರಿಗೆ ಸಿದ್ಧಿ ಆಗಿರೋದ್ರಿಂದಲೇನೆ ಅವರನ್ನೆಲ್ಲರೂ ಜನರು ನಂಬ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ, ಅವ್ರ ಜನರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಈಗ ಎಲ್ಲಾ ಜನಗಳು ಕೂಡ ಅವ್ರು ಹೇಳಿದ್ದನ್ನ ನಂಬ್ತಾ ಇದ್ದಾರಲ್ಲ. ಹೌದು, ನಿಜ ನಿಜ. ಅದಕ್ಕೆ ಕಾರಣ ಅವರಲ್ಲಿ ಒಂದು ಸಿದ್ಧಿ ಇದೆ. ಅವರೆಲ್ಲ ಸಿದ್ಧಿ ಪುರುಷರು ಇವರೆಲ್ಲ. ಅದು ಸಿದ್ಧಿ ಪರಮಾತ್ಮನಿಂದಲೇ ಬಂದದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಳ್ಳೆ ಮೋಕ್ಷ ಬಂದ್ರು ಸರಿ, ಅದು ಅಂಧನ್ ಬಂದ್ರು ಸರಿ, ಅವನ ಅನುಗ್ರಹಂದೇ. ಈಗ ದೈತ್ಯರೆಲ್ಲ ಬಲಿಷ್ಠರಾಗಿರ್ತಾರಲ್ವಾ, ಆ ಬಲ ಕೊಡೋದು ಭಗವಂತನೇ. ದೈತ್ಯರಿಗೂ ಕೂಡ ಬಲವನ್ನು ಕೊಡೋದು ಅವನೇ. ಆ ಬಲದಿಂದ ಅವರು ಆ ಬಲವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಅವರು ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದರಿಂದ ಅವರು ಪಾಪ ಸಂಪಾದನೆ ಮಾಡ್ತಾರೆ. ಅವ್ರ ಕೈಯಿಂದ ಪಾಪ ಸಂಪಾದನೆ ಮಾಡಿಸ್ಲಿಕ್ಕೂ ಕೂಡ
ಭಗವಂತನೇ ಬಲ ಕೊಟ್ಟು ಅವ್ರ ಕೈಯಿಂದ ಮಾಡಿಸ್ತಾನೆ. ಹಾಗೆ ಇವರಿಗೆಲ್ಲ ಬೇಕಂತಲೇ ಭಗವಂತ ಸಿದ್ಧಿಯನ್ನ ಅವರಿಗೆ ಉಂಟು ಮಾಡಿ ಆ ಸಿದ್ಧಿಯನ್ನು ಅವರು ಈ ರೀತಿ ದುಷ್ಟ ಶಾಸ್ತ್ರಗಳನ್ನು ರಚನೆ ಮಾಡ್ಲಿಕ್ಕೋಸ್ಕರ ಬಳಸ್ಕೊಂಡು ಜನರನ್ನ ಹಾದಿ ತಪ್ಪಿಸ್ತಾರೆ. ಅದಕ್ಕೋಸ್ಕರನೇ ವರ ಕೊಡ್ತಾನೆ ಅವರಿಗೆ, ಶಂಕರಾದಿಗಳಿಗೆಲ್ಲ ವರ ಕೊಟ್ಟು ಅವರಿಗೆ ಸಿದ್ಧಿ ಪುರುಷರನ್ನಾಗಿ ಮಾಡಿ ಅವರಿಂದ ಈ ರೀತಿ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಅಂತ ಪ್ರಮಾಣ ಇದೆ. ಅದಕ್ಕೆ ನನ್ನ ಇಲ್ಲದೆ ಇರೋ ಸುಳ್ಳು ಸುಳ್ಳು ಬಗ್ಗೆ ನೀನು ಪ್ರಚಾರ ಮಾಡು, ಇಲ್ಲದೆ ಇದ್ದದನ್ನೆಲ್ಲ ಹೇಳು, ಜನರ ಹಾದಿ ತಪ್ಪಿಸು ಅಂತ ಭಗವಂತನೇ ಆಜ್ಞೆ ಮಾಡಿ ರುದ್ರದೇವರಿಗೆ ಆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ರುದ್ರದೇವರು ಇವರ ಕೈಯಿಂದ ಎಲ್ಲ ಆ ಥರ ಮಾಡಿಸ್ತಾರೆ. ಇವರಿಗೆಲ್ಲ ರುದ್ರದೇವರೇ ವರ ಕೊಟ್ಟು ಇವ್ರ ಕೈಯಿಂದ ಶಾಸ್ತ್ರ ರಚನೆಗಳನ್ನೆಲ್ಲ ಮಾಡಿಸೋದು. ರುದ್ರದೇವರದ್ದು ಸಪೋರ್ಟ್ ಇದೆ ಇವರಿಗೆಲ್ಲ. ಅದಕ್ಕೆ ರುದ್ರದೇವರನ್ನ ಅವರು ಒಲಿಸ್ಕೊಂಡು ಅನುಗ್ರಹ ಪಡ್ಕೊಂಡು ಶಾಸ್ತ್ರ ರಚನೆ ಮಾಡಿದ್ದಾರೆ, ಸಿದ್ಧಿ ಪುರುಷರು ಅಂತೆಲ್ಲ ಹೇಳ್ತಾರೆ. ಅದು ನಿಜಾನೇ. ರುದ್ರದೇವರು ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ಭಗವಂತನ ಆಜ್ಞೆ. ನಮೋಸ್ತು ತಸ್ಮಾ ಉಪಶಾಂತ ಶಕ್ತಯೇ ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೇ ಗುಣೇಶು ಮಾಯಾ ರಚಿತೇಶು ವೃತ್ತಿಭಿಃ ನ ಸಜ್ಜಮಾನಾಯ ನಮಸ್ವಭೂತಯೇ. ಎಲ್ಲೋ ಭಗವಂತನೇ ನಿನಗೆ ನಮಸ್ಕಾರ. ನಮೋಸ್ತು. ಉಪಶಾಂತ ಶಕ್ತಯೇ, ಅವ್ಯಕ್ತವಾದ ಶಕ್ತಿ ಉಳ್ಳವನು. ಅವನ ಶಕ್ತಿ ಅವ್ಯಕ್ತವಾದದ್ದು, ಯಾವಾಗಲೂ ವ್ಯಕ್ತಿ ಮಾಡೋದಿಲ್ಲ. ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೇ, ಸ್ವಪ್ರಕಾಶವಾದಂತಹ ಆನಂದದಿಂದ ಪರಿಪೂರ್ಣವಾದ ಸ್ವರೂಪವುಳ್ಳವನು. ಗುಣೇಶು ಮಾಯಾರಚಿತೇಶು. ಗುಣ ಅಂದ್ರೆ ಪ್ರಕೃತಿಯ ಸತ್ವರಜಸ್ತಮ ಗುಣಗಳು. ಅದು ತನ್ನ ಅಧೀನವಾದಂತಹ ಪ್ರಕೃತಿಯ ಗುಣಗಳೇನಿದ್ದಾವೆ ಆ ಪ್ರಕೃತಿಯಿಂದ ತಾನೇ ವೃತ್ತಿಗಳನ್ನ, ಮನೋವೃತ್ತಿಗಳು, ಆ ವೃತ್ತಿಗಳಿಂದ ಅವನು ನ ಸಜ್ಜಮಾನಾಯ, ಅದರ ಲೇಪ ಅವನಿಗಿಲ್ಲ. ನಮಗೆಲ್ಲ ಅವುಗಳ ಲೇಪ ಇದೆ. ತಾನೇ ಸೃಷ್ಟಿ ಮಾಡಿದ ಈ ಶರೀರದಲ್ಲಿ ನಿಯಾಮಕನಾಗಿ ತಾನೇ ಇದ್ದಾನೆ. ಇದ್ದು ನಮಗೆ ದುಃಖ ಮೊದಲಾದ ಮನೋವೃತ್ತಿಗಳನ್ನ ತಂದು ಕೊಡ್ತಾನೆ. ಆದರೆ ಅವನಿಗೆ ಅದರ ಯಾವ ಲೇಪವೂ ಕೂಡ ಇಲ್ಲ. ಹಾಗರ್ಥ. ಅವನು ಯಾವಾಗಲೂ ಆನಂದ ಪರಿಪೂರ್ಣವಾದ ಸ್ವರೂಪವುಳ್ಳವನು. ಇದೇನಿದೆ ಪ್ರಕೃತಿ, ಇದು ತನ್ನ ಅಧೀನವಾದದ್ದು. ಆ ತನ್ನ ಅಧೀನವಾದ ಪ್ರಕೃತಿಯಿಂದ ತಾನೇ ಈ ಶರೀರವನ್ನು ಸೃಷ್ಟಿ ಮಾಡಿ ಆ ಶರೀರದಲ್ಲಿ ತಾನು ನಿಯಾಮಕನಾಗಿ ಒಳಗೆ ಇದ್ದು ನಮಗೆ ಸುಖ ದುಃಖಾದಿ ಮನೋವೃತ್ತಿಗಳನ್ನು ಉಂಟು ಮಾಡಿಕೊಡ್ತಾನೆ. ಆದರೆ ಆ ವೃತ್ತಿಗೆ ಅವನು ಲಿಪ್ತನಾಗೋದಿಲ್ಲ. ನ ಸಜ್ಜಮಾನಾಯ. ಗುಣೇಶು ಮಾಯಾರಚಿತೇಶು ವೃತ್ತಿಭಿಃ ನ ಸಜ್ಜಮಾನಾಯ ಅಂದ್ರೆ ಹಾಗೆ. ಇದ್ಯಾವುದರಲ್ಲೂ ಅವನಿಗೆ ಸಜ್ಜನ ಇಲ್ಲ, ಅಂದ್ರೆ ಲೇಪ ಇಲ್ಲ. ಎಲ್ಲದರ ಒಳಗೂ ಇದ್ದಾನೆ. ಎಲ್ಲವನ್ನೂ ಅವನೇ ರಚನೆ ಮಾಡಿದ್ದಾನೆ, ಅವನೇ ನಿರ್ಮಾಣ ಮಾಡಿದ್ದಾನೆ, ಈ ದೇಹದೊಳಗಿದ್ದು ನಿಯಮನ ಮಾಡ್ತಾ ಇದ್ದಾನೆ. ಆದರೂ ಇದ್ಯಾವುದರ ಲೇಪ ಅವನಿಗೆ ಇಲ್ಲ. ನಿರನಿಷ್ಠೋ ನಿರವದ್ಯ ಅನ್ನೋ ಶ್ರುತಿ ಅರ್ಥ ಇದು. ಎಲ್ಲದರ ಒಳಗೂ ಅವನೇ ಇದ್ದಾನೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಂತ ವೇದ.
ಅದನ್ನು ಹೇಳ್ತಾ ಇದೆ. ಸ್ವರಾಜ್ಯ ಲಾಭ ಅಂದ್ರೆ ತನ್ನ ಪ್ರಕಾಶ, ಸ್ವಯಂ ಪ್ರಕಾಶನಾಗಿದ್ದಾನೆ ಅಂತ ಅರ್ಥ. ಸ್ವಯಂ ಪ್ರಕಾಶಮಾನನಾಗಿದ್ದಾನೆ, ಆನಂದದಿಂದ ಪರಿಪೂರ್ಣನಾಗಿದ್ದಾನೆ. ಪರಿಪೂರಿತಾತ್ಮನೇ, ಪರಿಪೂರಿತಾತ್ಮ ಅಂದ್ರೆ ಪರಿಪೂರ್ಣವಾದ ಸ್ವರೂಪ. ಆ ಸ್ವರೂಪವನ್ನ ಯಾವಾಗಲೂ ತಾನು ಪ್ರಕಟ ಮಾಡೋದಿಲ್ಲ. ಉಪಶಾಂತ ಶಕ್ತಯೇ, ಅದನ್ನ ಅವ್ಯಕ್ತವಾಗಿ ಇಟ್ಕೊಂಡಿರ್ತಾನೆ. ತನ್ನ ಶಕ್ತಿಯನ್ನ ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಕಟ ಮಾಡ್ತಾನೆ. ಯಾವ ಸಂದರ್ಭದಲ್ಲಿ ಮಾಡಬೇಕೋ ಆವಾಗ ಮಾತ್ರ ಎಷ್ಟು ಬೇಕೋ ಅಷ್ಟೇ ಪ್ರಕಟ ಮಾಡ್ತಾನೆ. ಯಾವಾಗಲೂ ಅವ್ಯಕ್ತ ಸ್ವಭಾವದವನೇ ಭಗವಂತ. ಜನರ ಮೇಲಿನ ಕರುಣೆಯಿಂದ ಆವಾಗವಾಗ ಸ್ವಲ್ಪ ಸ್ವಲ್ಪ ವ್ಯಕ್ತ ಮಾಡ್ತಾನಷ್ಟೆ. ಹೀಗೆ ಉಪಶಾಂತ ಶಕ್ತಿ ಉಳ್ಳವನು, ಸ್ವರಾಜ್ಯ ಲಾಭ ಪರಿಪೂರಿತಾತ್ಮ ಅಂದರೆ ಆನಂದದಿಂದ ಪರಿಪೂರ್ಣವಾದ ಸ್ವರೂಪವುಳ್ಳವನು. ಗುಣೇಶು ಮಾಯಾರಚಿತೇಶು ವೃತ್ತಿಭಿ ನ ಸಜ್ಜಮಾನಾಯ, ತನ್ನ ಅಧೀನವಾದ ಪ್ರಕೃತಿಯಿಂದ ತಾನೇ ಸೃಷ್ಟಿ ಮಾಡಿದ ಶರೀರದಲ್ಲಿ ನಿಯಾಮಕನಾಗಿ ಇದ್ದರೂ ಕೂಡ ಆ ದುಃಖಾದಿ ರೂಪವಾದ ಮನೋವೃತ್ತಿಗಳಿಂದ ಲೇಪ ಇಲ್ಲದೇ ಇರೋನು. ಸ್ವಭೂತಯೇ, ಸ್ವರೂಪಭೂತವಾದ ಭೂತಿ ಅಂದರೆ ಐಶ್ವರ್ಯಗಳು, ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಮೊದಲಾದ ಐಶ್ವರ್ಯಗಳೇನಿದ್ದಾವೆ ಅವು ಭೂತಿಗಳು. ಅವೆಲ್ಲ ಅವನ ಸ್ವರೂಪದಲ್ಲೇ ಇದೆ. ಸ್ವಭೂತಯೇ ಅಂತಹ ಭಗವಂತನಿಗೆ ನಮಸ್ಕಾರ, ನಮೋಸ್ತು ಅಂತ ಇದಿಷ್ಟು ಬ್ರಹ್ಮದೇವರು ಮಾಡುವ ಸ್ತೋತ್ರ. ನಮೋಸ್ತು ತಸ್ಮಾ ಉಪಶಾಂತ ಶಕ್ತಯೇ ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೆ ಗುಣೇಶು ಮಾಯಾರಚಿತೇಶು ವೃತ್ತಿಭಿಃ ನ ಸಜ್ಜಮಾನಾಯ ನಮಃ ಸ್ವಭೂತಯೇ. ಬ್ರಹ್ಮದೇವರು ಮಾಡಿದ ವೇದ ಮಂತ್ರಗಳಿಂದ ಮಾಡಿದ ಇವೆಲ್ಲ ಸ್ತೋತ್ರವನ್ನು ಸಂಗ್ರಹ ಮಾಡಿದ್ದಾರೆ. 5ನೇ ಅಧ್ಯಾಯದ 26ನೇ ಶ್ಲೋಕದಿಂದ ಪ್ರಾರಂಭ ಇದೆ. 26ನೇ ಶ್ಲೋಕದಿಂದ ಬ್ರಹ್ಮದೇವರು ಮಾಡೋ ಸ್ತೋತ್ರ 44ನೇ ಶ್ಲೋಕ 45ನೇ ಶ್ಲೋಕದವರೆಗೂ ಇದೆ. ಇನ್ನೂ ಇದೆ. ವೇದ ಮಂತ್ರಗಳಿಂದ ಮಾಡಿದ ಸ್ತೋತ್ರ ಇಲ್ಲಿಗೆ ಸಾಧಾರಣ ಮುಗೀತದೆ. ಬ್ರಹ್ಮೋವಾಚ 5ನೇ ಅಧ್ಯಾಯದ 26ನೇ ಶ್ಲೋಕದಿಂದ ನೋಡಿ. ಅವಿಕ್ರಿಯಂ ಸತ್ಯಮನಂತಮಾದ್ಯಂ ಗುಹಾಶಯಂ ನಿಷ್ಕಲಮಪ್ರತರ್ಕ್ಯಂ ಮನೋಗ್ರಯಾಣಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೇಣ್ಯಂ ವಿಪಶ್ಚಿತಂ ಪ್ರಾಣಮನೋಧಿಯಾತ್ಮನಾಂ ಅರ್ಥೇಂದ್ರಿಯಾಭಾಸಮನಿದ್ರಮೌರಣಂ ಛಾಯಾತಪೌ ಯತ್ರ ನ ಗೃಧ್ರಪಕ್ಷೌ ತಮಕ್ಷರಂ ಖಂ ತ್ರಿಯುಗಂ ವ್ರಜಾಮಹೇ ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ ಮನೋಮಯಂ ಪಂಚದಶಾರಮಾಶು ತ್ರಿಣಾಭಿವಿದ್ಯುದ್ಬಲಮಷ್ಟನೇಮಿ ಯದಕ್ಷಮಾಹುಸ್ತಮೃತಂ ಪ್ರಪದ್ಯೆ ಯದೇಕವರ್ಣಂ ತಮಸಃ ಪರಂ ಸದ್ ಅಲೋಕಮವ್ಯಕ್ತಮನಂತಪಾರಂ ಆಸಾಂಚಕಾರೋಪಸುಪರ್ಣಪತ್ರಂ ಉಪಾಸತೆ ಯೋಗರಥೇನ ಧೀರಾಃ ನ ಯಸ್ಯ ಕಶ್ಚಾತಿ ಪಿಪರ್ತಿ ಮಾಯಾಂ ಯಯಾ ಜನೋ ಮುಖ್ಯತಿ ವೇದನಾರ್ಥಂ ತಂ ನಿರ್ಜಿತಾತ್ಮಾತ್ಮಗುಣಂ ಪರೇಶಂ ನಮಾಮಿ ಭೂತೇಷು ಸಮಂ ಚರಂತಂ ಇಮೇ ವಯಂ ಯತ್ಕೃಪಯೈವ ತನ್ವಾ ಸತ್ವೇನ ಸೃಷ್ಟಾ ಬಹಿರಂತರಂ ವಿಭೋ ಗತಿಂ ನ ಸೂಕ್ಷ್ಮಾಂ ಋಷಯಶ್ಚ ವಿದ್ಮಹೇ ಕುತೋಸುರಾದ್ಯಾ ಇತರ ಪ್ರಧಾನಾಃ ಪಾದೌ ಮಹೀಯಂ ಸ್ವಕೃತೈವ ಯಸ್ಯ ಚತುರ್ವಿಧೋ ಯತ್ರ ಹಿ ಭೂತಸರ್ಗಃ ಸ ವೈ ಮಹಾಪೂರುಷ ಆತ್ಮತಂತ್ರಃ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಃ ಅಂಭಸ್ತು ಯದ್ರೇತಬುದಾರವೀರ್ಯಂ ಸಿದ್ಧ್ಯಂತಿ ಜೀವಂತ್ಯುತ ವರ್ಧಮಾನಾಃ ಲೋಕಾಸ್ತ್ರಯೋಥಾಖಿಲಲೋಕಪಾಲಾಃ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಃ ಸೋಮಂ ಮನೋ ಯಸ್ಯ ಸಮಾಮನಂತಿ ದಿವೌಕಸಾಂ ವೈ ಬಲಮಂಧ ಆಯುಃ ಈಶೋ ನಗಾನಾಂ ಪ್ರಜನ ಪ್ರಜಾನಾಂ ಪ್ರಸೀದತಾಂ ನಃ ಸ ಮಹಾವಿಭೂತಿಃ
अग्निर्मुखं यस्य तु जातवेदा जातक्रियाकाण्डनिमित्तजन्मा अन्तः समुद्रे पचतः स्वधातून् प्रसीदतां नः स महाविभूतिः यच्चक्षुरासीत् तरणिर्देवयानं त्रयीमयो ब्रह्मण एष धिष्ण्यं द्वारं च मुक्तेरमृतस्य मृत्योः प्रसीदतां नः स महाविभूतिः प्राणादभूद्यस्य चराचराणां प्राणः सहो बलमोजश्च वायुः अन्वास्म सम्राजमिवानुगावयं प्रसीदतां नः स महाविभूतिः श्रोत्राद्दिशो यस्य हृदश्चखानि प्रजग्निरेखं पुरुषस्य नाभेः प्राणेन्द्रियात्मा स्वशरीरबन्धुः प्रसीदतां नः स महाविभूतिः बलान् महेन्द्रस्त्रिदशा प्रसादान् मन्योर्गिरित्रोधिषणाद्विरिञ्चः खेभ्यश्च छन्दां सृषयो मेढ्रतः प्रसीदतां नः स महाविभूतिः श्रीर्वक्षसपितरश्छाययासन् धर्मस्तनादितरपृष्ठतोऽभूत् यौर्यस्य शीर्ष्णोऽप्सरसो विहारात् प्रसीदतां नः स महाविभूतिः विप्रो मुखात् ब्रह्म च यस्य गुह्यं राजन्य आसीत् भुजयोर्बलं च ऊर्वोर्विशोऽङ्घ्रेरभवंश्च शूद्राः प्रसीदतां नः स महाविभूतिः लोभोधरात् प्रीतिरुपर्यध अभूत् द्युतिः नस्तपशव्यं स्पर्शेन कामः भ्रुवोर्यमपक्ष्मभवस्तु कालः प्रसीदतां नः स महाविभूतिः द्रव्यं वयः कर्मगुणाश्च शेषं यद्योगमाया विहता पतन्ति यद्दुर्विभाव्यं प्रबुधावबोधं प्रसीदतां नः स महाविभूतिः नमोऽस्तु तस्मा उपशान्तशक्तये स्वाराज्यलाभपरिपूरितात्मने गुणेषु मायारचितेषु वृत्तिविहीन सज्जमानाय नमस्व भूतये सत्वं नो दर्शयात्मानम् अस्मत् करणगोचरः प्रपन्नानां दिदृक्षूणां सस्मितं ते मुखाम्बुजम् श्रीकृष्णार्पणमस्तु। ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರ ಆಚಾರ್ಯ. ಹರೇ ಹರೇ ನಮಸ್ಕಾರ ಹರೇ ಹರೇ ನಮ ನಮಸ್ಕಾರ ಗುರುಗಳೇ.